ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟನ್ನು ತರಿಸಿದ್ದೀನಿ. ಯಾರೆಲ್ಲ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾರೋ ಅಂಥವ್ರಿಗೆ ಈ ಪ್ರಾಡಕ್ಟು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನನಗಂತೂ ತುಂಬಾ ಯೂಸ್ ಆಗುತ್ತೆ. ಸೊ ಹಂಗಾಗಿ ತರಿಸಿದ್ದೀನಿ. ನೋಡಿ, ಇದು ಪ್ಯಾಕಿಂಗ್ ಈ ಥರ ಬರುತ್ತೆ. ಮತ್ತು ಇದರಲ್ಲಿ ನಮಗೆ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿರ್ತಾರೆ. 1 ವರ್ಷ ವಾರಂಟಿ ಇರುತ್ತೆ. ಇದರಲ್ಲಿ ಯಾವ ಥರ ಯೂಸ್ ಮಾಡೋದು ಅಂತ ಕೂಡ ಕೊಟ್ಟಿರ್ತಾರೆ. ಇದು 250 ml ಇರುವಂಥ ಒಂದು ಪ್ಲಾಸ್ಟಿಕ್ ಕಂಟೈನರು ಮತ್ತು ರೀಚಾರ್ಜಬಲ್ ಮಾಡೋದಕ್ಕೆ USB ಕೇಬಲ್ ಕೂಡ ಕೊಟ್ಟಿದ್ದಾರೆ. ನಾವು ಯಾವಾಗ 2 hours ಚಾರ್ಜ್ ಮಾಡ್ಕೊಂಡ್ಬಿಟ್ರೆ ಕರೆಂಟ್ ಇಲ್ಲ ಅಂದ್ರೂ ನಾವು ಈ ಜಾರನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಮೇಂಟೈನ್ ಮಾಡೋದು ಅಷ್ಟೇ ಈಸಿ. ನೋಡಿ, ಇದು ಕಂಟೈನರ್ ಒಳಗಡೆ ಒಂದು ಈ ಪ್ಲಾಸ್ಟಿಕ್ 250 ml ಇರುವಂಥ ಈ ಕಂಟೈನರ್ ಒಳಗಡೆ ಸ್ಟೇನ್ಲೆಸ್ ಸ್ಟೀಲ್ ಇರುವಂಥ ಒಂದು ಬ್ಲೇಡು ತುಂಬಾ ಶಾರ್ಪ್ ಇದೆ. ಇದು ಈ ಥರ ನಾವೇನಾದರೂ ಹಾಕಿ ಚಾಪ್ ಮಾಡ್ಕೋಬೇಕಂದ್ರೆ ಒಳಗಡೆ ಹಾಕಿ ಇದು ಮೇಲ್ಗಡೆ ಒಂದು ಲಿಡ್ ಕೊಟ್ಟಿರ್ತಾರೆ. ಮತ್ತು ಇದು ಮಿನಿ ಮೋಟರು. ಇದನ್ನು ನಾವು ಈ ಥರ ಜಸ್ಟ್ ಹಿಂಗೆ ಇಟ್ಬಿಟ್ಟು ಈ ಬಟನ್ನ ಪ್ರೆಸ್ ಮಾಡಿಟ್ಕೊಂಡ್ರೆ ನಮಗೆ ಏನು ಬೇಕಾದ್ರೂ ಚಾಪ್ ಮಾಡ್ಕೋಬೋದು ನಾವು. ಈಗ ಇಲ್ಲಿ ಚಾರ್ಜ್ ಮಾಡೋದಕ್ಕೂ ಕೂಡ ಒಂದು ಪಿನ್ ಇದೆ ನೋಡಿ. ಈ ರೀತಿ ಹಾಕ್ಬಿಟ್ಟು ಚಾರ್ಜಿಂಗ್ ಕೂಡ ಹಾಕ್ಕೋಬೋದು. 2 ಅವರಲ್ಲಿ ಆರಾಮಾಗಿ ಚಾರ್ಜ್ ಆಗುತ್ತೆ. ಆರಾಮಾಗಿ ನಾವು ಚಾಪ್ ಮಾಡ್ಕೋಬೋದು ಯಾವ್ದು ಬೇಕಾದ್ರೂ ಸಣ್ಣಗೆ. ಇಲ್ಲಿ ನಾನೀಗ ತರಕಾರಿಗಳನ್ನು ಸ್ವಲ್ಪ ಎಲ್ಲನೂ ಚಾಪ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂದರೆ. ಒಂದು 5 ಸೆಕೆಂಡ್ಸಲ್ಲೆಲ್ಲನೂ ನಾವು ಆರಾಮಾಗಿ ಚಾಪ್ ಮಾಡ್ಕೋಬೋದು. ಅದೇ ನಾವು ಕೈಯಲ್ಲಿ ಚಾಕುವಿಂದ ಮಾಡ್ತೀವಿ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ತರಕಾರಿ ಕಟ್ ಮಾಡೋದು ಒಂದು ದೊಡ್ಡ ಕೆಲಸ. ಅದು ಸಣ್ಣಗೆ ಕಟ್ ಮಾಡೋದಕ್ಕಂತೂ ಆಗೋದೇ ಇಲ್ಲ, ತುಂಬ ಕಷ್ಟ ಆಗುತ್ತೆ. ಆ ಟೈಮ್ ಕೂಡ ಇಲ್ಲಿ ಸೇವ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಹಸಿಮೆಣಸಿನಕಾಯಿನ ಹಾಕಿದ್ದೀನಿ. ಒಂದು 5 ಸೆಕೆಂಡ್ಸ್ ಹಾಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇದೇ ರೀತಿ ಆಗುತ್ತೆ. ನಾವು ರೊಟ್ಟಿ ಮಾಡಬೇಕಾದ್ರೆ ಮತ್ತು ಯಾವುದೇ ಒಂದು ಚಿಕನ್ ಎಲ್ಲ ಮಾಡಬೇಕಾದ್ರೆ ನಾವು ಈ ಥರ ಪೇಸ್ಟು ಅಂದರೆ ತುಂಬ ಪೇಸ್ಟ್ ಆಗೋಲ್ಲ. ಇದರಲ್ಲಿ ಸ್ವಲ್ಪ ಈ ರೀತಿ ಸಣ್ಣಗೆ ಚಾಪ್ ಮಾಡ್ಕೋಬೋದು. ಈರುಳ್ಳಿ, ಟೊಮೆಟೊ, ಕ್ಯಾರೆಟ್, ಕ್ಯಾಬೇಜ್ ನೀವೇನು ಬೇಕಾದ್ರೂ ಮಾಡ್ಕೋಬೋದು. ಮತ್ತು ಡ್ರೈ ಫ್ರೂಟ್ಸೂ ಅಷ್ಟೇ ತುಂಬ ನುಣ್ಣಗೆ ಪೌಡ್ರ್ ಆಗೋದಿಲ್ಲ, ಫೈನ್ ಪೌಡ್ರ್ ಆಗೋಲ್ಲ. ಈ ರೀತಿ ನಮಗೆ ಸ್ವಲ್ಪ ಕೋರ್ಸಂಗಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಆ ಡ್ರೈ ಫ್ರೂಟ್ಸನ್ನು ಮಾಡ್ಕೊಳ್ಳೋದಕ್ಕೆ. ಮತ್ತು ಇಲ್ಲಿ ನೋಡಿ, ನಾನಿಲ್ಲಿ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೇಕಾದ್ರೆ ನೀವು ಪ್ಯೂರಿ ಥರನೂ ಮಾಡ್ಕೋಬೋದು. ಯಾವ ತರಕಾರಿಗಳು ಬೇಕಾದ್ರೂ ಸಣ್ಣಗೆ ಈ ರೀತಿ ಚಾಪ್ ಮಾಡ್ಕೋಬೋದು. ನಾವು ಆಮ್ಲೆಟ್ ಎಲ್ಲ ಮಾಡಬೇಕಾದ್ರೆ, ದೋಸೆ ಮಾಡಬೇಕಾದ್ರೆ ಮತ್ತು ಪಡ್ಡೆಲ್ಲ ಮಾಡಬೇಕಾದ್ರೆ ನಾವು ಈ ಥರ ಸಣ್ಣಗೆ ಚಾಪ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅದೇ ಇದರೊಳಗೆ ಹಾಕಿ ಒಂದು 10 ಸೆಕೆಂಡ್ಸ್ ನೀವು ಇಟ್ಕೊಂಡ್ರೆ ಆರಾಮಾಗಿ ಸಣ್ಣಗೆ ಈ ರೀತಿ ನಿಮ್ಗೆ ಯಾವ ಥರ ಬೇಕು ಆ ಥರ ಚಾಪ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾವು ಯೂಸ್ ಮಾಡ್ಕೊಳ್ತೀವಿ ಚಿಕನ್ಗೆಲ್ಲ ಹಾಕೋದಕ್ಕೆ ಬೆಳ್ಳುಳ್ಳಿ ಬೇಕಾಗುತ್ತೆ. ಅಂದರೆ ಟೇಸ್ಟ್ಗಿಂತೂ ನಾವು ಸಣ್ಣಗೆ ಎತ್ಕೊಂಡೆ ಹಾಕ್ಕೊಳ್ಳೋದು ಜಾಸ್ತಿ ಇರುತ್ತೆ. ಸೊ ಆವಾಗ ನಮ್ಗೆ ಈ ಥರ ಈ ಒಂದು ಚಾಪರು ತುಂಬಾ ಯೂಸ್ ಆಗುತ್ತೆ. ಮತ್ತು ನೀವೇನಾದರೂ ಸ್ವೀಟ್ಸ್ ಮಾಡ್ತೀರಿ ಅಂದರೆ ಅಂದರೆ ಕೇಕು, ಪಾಯಸ ಇದೆಲ್ಲ ಮಾಡಿದಾಗ ನಮಗೆ ಡ್ರೈ ಫ್ರೂಟ್ಸ್ ಎಲ್ಲನೂ ಅಷ್ಟೇ ಈ ರೀತಿ ಚಾಪ್ ಮಾಡ್ಕೋಬೋದು. ಪೌಡ್ರಂತೂ ಆಗೋಲ್ಲ ಇದರಲ್ಲಿ. ಸೊ ಸಣ್ಣಗೆ ಚಾಪ್ ಮಾಡ್ಕೊಳ್ಳೋದು. ಕೈಯಲ್ಲಿ ಮಾಡ್ತೀವಿ ಅಂದಾಗ ಅಥವಾ ತುಂಬ ಟೈಮ್ ತಗೊಳುತ್ತೆ. ಇದರಲ್ಲಾದರೆ ನಮಗೆ ಈಸಿಯಾಗಿ ಬೇಗನೆ ಆಗುತ್ತೆ. ತುಂಬ ಒಂದು 10 ಸೆಕೆಂಡ್ಸ್ ಅಷ್ಟೇ ಇದರಲ್ಲಿ. ತುಂಬ ಆಮೇಲೆ ನಾವೆಲ್ಲಾದರೂ ಟ್ರಿಪ್ ಹೋಗ್ತೀವಿ ಅಂದರೆ ಆರಾಮಾಗಿ ಇದನ್ನು ಕ್ಯಾರಿ ಮಾಡ್ಬೋದು. ನಾವು ಯೂಸ್ ಮಾಡೋದು ಅಷ್ಟೇ ಈಸಿ ಇದೆ. ಮತ್ತು ಇದನ್ನು ವಾಶ್ ಮಾಡೋದು ಕೂಡ ಅಷ್ಟೇ ಯೂಸಿ ಇದೆ. ನೋಡಿದ್ರಲ್ಲ ಎಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಬೋದು ಅಂತ. ಮತ್ತು ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬೇಕಾದ್ರೆ ನೀವೆಲ್ಲ ಬೇಕಾದ್ರೂ ತೊಗೊಂಡೋಗ್ಬೋದು. ಅಥವಾ ಮನೆಯಲ್ಲಿ ಈ ರೀತಿ ವಾಶ್ ಮಾಡಿ ಕ್ಲೀನಾಗಿ ಒರೆಸಿಟ್ರೆ ನೆಕ್ಸ್ಟ್ ಟೈಮ್ ಕೂಡ ಆರಾಮಾಗಿ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಫ್ಲಿಪ್ಕಾರ್ಟಲ್ಲಿ ತುಂಬ ಕಡಿಮೆ ರೇಟ್ಗೂ ಸಿಗ್ತಿದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಬೇಕಾದರೆ ನೀವು ಬೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.